ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ವಾರದಲ್ಲಿ 70 ಗಂಟೆ ಕೆಲಸ ಮಾಡಬೇಕು ಅಂತ ಒಬ್ಬರು, ಅಲ್ಲ ವಾರದಲ್ಲಿ 90 ಗಂಟೆ ಕೆಲಸ ಮಾಡಬೇಕು, ಭಾನುವಾರನೂ ಕೆಲಸ ಮಾಡಬೇಕು ಅಂತ ಒಬ್ಬರು. ಈ ರೀತಿ ಮಾತುಗಳನ್ನು ಆಡಿದವರು ಕೋಟ್ಯಾಧಿಪತಿಗಳು ಅಲ್ಲ, ಕುಬೇರರ ಸುಪುತ್ರರು. IT ಕಂಪನಿಗಳ ಮುಖ್ಯಸ್ಥರು ಕೆಲಸ ಮಾಡುವಂತಹ ವಿಚಾರಕ್ಕೆ ಹೇಳ್ತಿರುವಂತಹ ಪದಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಒಂದು ಕಡೆ ಹೇಳ್ತಾರೆ, ಉದ್ಯೋಗಿಗಳು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಈ ಹೇಳಿಕೆ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾವಾಗ ನಾರಾಯಣ ಮೂರ್ತಿ ಅವರು 70 ಗಂಟೆ ಕೆಲಸ ಮಾಡಬೇಕು ಅಂದರೂ ಆಗಲೇ L&T ಕಂಪನಿಯ ಚೇರ್ಮನ್ SN ಸುಬ್ರಹ್ಮಣ್ಯನ್ ಅವರು ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು, ಇನ್ಕ್ಲೂಡೆಡ್ ಭಾನುವಾರನೂ ಕೆಲಸ ಮಾಡಬೇಕು ಅನ್ನುವಂತಹ ಮಾತಿಗೆ ಕೆಲ ಉದ್ಯಮಿಗಳು ಸೇರಿಕೊಂಡು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಹೆಸರು ಮಾಡಿರೋ ಇನ್ಫ್ರಾಸ್ಟ್ರಕ್ಚರ್ ಸಮೂಹ ಸಂಸ್ಥೆಯ L&T ಚೇರ್ಮನ್ ತಮ್ಮ ಸಂಸ್ಥೆಯ ಉದ್ಯೋಗಿಗಳ ಜೊತೆಗೆ ಆನ್ಲೈನ್ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ದರು. ಇದೇ ಟೈಮ್ನಲ್ಲಿ ಸಂಸ್ಥೆಯ ಉದ್ಯೋಗಿಯೊಬ್ಬರು ಇತ್ತೀಚೆಗೆ ಕಂಪನಿಯವರು ಶನಿವಾರ ಕೂಡ ಕೆಲಸ ಮಾಡೋದಕ್ಕೆ ಹೇಳಿದೆ, ಯಾವ ಖುಷಿಗೆ ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮುಂದಾದಂತಹ ಸುಬ್ರಹ್ಮಣ್ಯನ್ ಅವರು, ನನಗೆ ನಿಮ್ಮ ಕೈಯಲ್ಲಿ ಭಾನುವಾರ ಕೂಡ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಬೇಸರ ಇದೆ. ನಿಮ್ಮ ಕೈಯಲ್ಲಿ ಭಾನುವಾರ ಕೂಡ ಕೆಲಸ ಮಾಡಿಸಿದ್ರೆ ತುಂಬ ಖುಷಿಯಾಗತ್ತೆ. ಯಾಕಂದರೆ ನಾನು ಕೂಡ ಭಾನುವಾರ ಕೆಲಸ ಮಾಡ್ತೀನಿ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ, ಎಷ್ಟೊತ್ತು ಅಂತ ಹೆಂಡತಿ ಮುಖ ನೋಡೋಕ್ಕಾಗತ್ತೆ, ಹೆಂಡತಿ ಗಂಡನ ಮುಖ ನೋಡೋಕ್ಕಾಗತ್ತೆ ಅಂತ ಹೇಳಿ. ಸೊ ಆಫೀಸ್ಗೆ ಬನ್ನಿ, ಕೆಲಸ ಮಾಡಿ. ನಾನು ಇತ್ತೀಚೆಗೆ ಚೀನಾದ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದೆ. ಆ ವ್ಯಕ್ತಿ ಹೇಳ್ತಾರೆ, ನಾವು ಯಾವುದೇ ಟೈಮ್ನಲ್ಲಾದರೂ ಅಮೇರಿಕವನ್ನು ಬೀಟ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಹೇಗೆ ಅಂತ ಅವ್ರು ಕೇಳಿದ್ರಂತೆ. ಅಮೇರಿಕಾದವರು ವಾರಕ್ಕೆ 50 ಗಂಟೆಗಳಷ್ಟೇ ಕೆಲಸ ಮಾಡ್ತಾರೆ, ನಾವು 90 ಗಂಟೆಗಳ ಕಾಲ ಕೆಲಸ ಮಾಡ್ತೀವಿ ಅಂದರು. ನನಗೆ ಆ ಮಾತು ಕೇಳಿ ಶಾಕ್ ಆಯಿತು. ಅದೇ ಉತ್ತರ, ನಾವು ಜಗತ್ತಿನಲ್ಲೇ ಟಾಪ್ ಆಗಿ ನಿಲ್ಲಬೇಕು ಅಂತಂದರೆ ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಯಾವಾಗ L&T ಕಂಪನಿಯ SN ಸುಬ್ರಹ್ಮಣ್ಯನ್ ಅವರು ಯಾವಾಗ ಹೇಳಿದ್ರು, ಆಗ್ಲಿಂದಲೇ ಬರೀ ಕೇವಲ ಉದ್ಯೋಗಿಗಳಿಗೆ ಮಾತ್ರ ಆಕ್ರೋಶಕ್ಕೆ ಕಾರಣ ಆಗಿಲ್ಲ, ಮನೆಯನ್ನು ನಿಭಾಯಿಸುವಂತಹ ಗೃಹಿಣಿಯರಿಗೂ ಕೂಡ ಆ ಕಿಂಗಣಿಗೆ ಕಾರಣ ಆಗಿದೆ. ಈ ಹೇಳಿಕೆ ನೋಡಿ ಶಾಕ್ ಆಗಿರುವಂತಹ ಖ್ಯಾತ ನಟಿ ದೀಪಿಕಾ ಪಡುಕೋಣೆ ಕೂಡ ಇಂತಹ ಉನ್ನತ ಸ್ಥಾನದಲ್ಲಿರೋರೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಿಜಕ್ಕೂ ಶಾಕಿಂಗ್ ಆಗಿದೆ. ಮನುಷ್ಯನಿಗೆ ಮಾನಸಿಕ ಆರೋಗ್ಯವು ತುಂಬ ಮುಖ್ಯ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಬಿಲಿಯನಿಯರ್ ಉದ್ಯಮಿ 3 ಲಕ್ಷ ಕೋಟ್ಯಾಧಿಪತಿ ಮಹೀಂದ್ರ ಗ್ರೂಪ್ಸ್ನ ಚೇರ್ಮನ್ ಆನಂದ್ ಮಹೀಂದ್ರ ಅವರು ಓಪನ್ ಸ್ಟೇಜ್ನಲ್ಲಿ ಒಂದು ಮಾತನಾಡಿದ್ದಾರೆ. ನಾನು ಜನರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು X ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾವನ್ನು ಹೆಚ್ಚಾಗಿ ಬೆಳೆಸ್ತೀನಿ ಅಂತಂದರೆ ಅರ್ಥ ಒಬ್ಬಂಟಿಯಾಗಿದ್ದೀನಿ ಅಂತ ಅರ್ಥ ಅಲ್ಲ. ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ, ಅವಳನ್ನು ನೋಡ್ತಾ ಇರೋದಕ್ಕೆ ನನಗಿಷ್ಟ, ಅವಳ ಜೊತೆಗೆ ಹೆಚ್ಚಾಗಿ ಸಮಯ ಕಳೆಯೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಯಾವಾಗ ಆನಂದ್ ಮಹೀಂದ್ರ ಅವರು ಹೀಗೆ ತಮ್ಮ ಅರ್ಧಾಂಗಿಯನ್ನು ಹೊಗಳಿ ಕೊಂಡಾಡೋದಕ್ಕೆ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ, ಇದೇ ಸಿರಿವಂತಿಯ ಉದ್ಯಮಿ L&T ಚೇರ್ಮನ್ ಸುಬ್ರಹ್ಮಣ್ಯನ್ ಹೇಳಿರುವಂಥ 90 ಗಂಟೆ ಕೆಲಸದ ವಿಚಾರವಾಗಿ. ವಾರಕ್ಕೆ 90 ಗಂಟೆ ಕೆಲಸ ಮಾಡಿ ಅಂತ ಹೇಳಿರುವ L&T ಚೇರ್ಮನ್ ಸದ್ಯ ದೇಶದಾದ್ಯಂತ ವೈಲ್ಡ್ ಫೈರನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅಂದಾಗೆ ಇಲ್ಲಿ ಸುಬ್ರಹ್ಮಣ್ಯನ್ ಅವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬಿಡ್ತೀವಿ ಕೇಳಿ. ಹೆಂಡತಿ ಮುಖ ಎಷ್ಟು ಅಂತ ನೋಡ್ತೀರಿ ಅಂತ ಅಂದಿರುವಂಥ ಸುಬ್ರಹ್ಮಣ್ಯನ್ ಅವರಿಗೆ ಇವರು ಕೆಲಸ ಮಾಡುವಂಥ ಸಂಸ್ಥೆ ದಿನಕ್ಕೆ 16 ಲಕ್ಷ ರೂಪಾಯಿ ಕೊಡುತ್ತಂತೆ. ವರ್ಷಕ್ಕೆ ಸುಬ್ರಹ್ಮಣ್ಯನ್ ಅವರು ಬರೋಬ್ಬರಿ 51 ಕೋಟಿ ರೂಪಾಯಿಯನ್ನು ಸಂಬಳದ ರೂಪದಲ್ಲಿ ಪಡಿತಾರಂತೆ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಚಾರ ಹೊಂದಿದೆ. ಸುಬ್ರಹ್ಮಣ್ಯನ್ ಚೇರ್ಮನ್ ಆಗಿರುವಂಥ L&T ಸಂಸ್ಥೆಯಲ್ಲಿ ಮಿನಿಮಮ್ ಅಂದರೆ ವರ್ಷಕ್ಕೆ 7 ಲಕ್ಷ ರೂಪಾಯಿ ದುಡಿಯುವಂತಹ ಉದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ. 7 ಲಕ್ಷ ರೂಪಾಯಿಯಲ್ಲಿ 51 ಕೋಟಿ ರೂಪಾಯಿ ಎಲ್ಲಿ ಹೇಳಿ? ಜೀವನದಲ್ಲಿ ದುಡಿಬೇಕು, ಓಕೆ, ಕಷ್ಟಪಟ್ಟು ಕೆಲಸ ಮಾಡಬೇಕು, ಅದು ಕೂಡ ಓಕೆ, ಆದರೆ ಫೋರ್ಸ್ಫುಲಿ ನೀನು 90 ಗಂಟೆ ಕೆಲಸ ಮಾಡಬೇಕು ಅನ್ನೋದು ತಪ್ಪು. ವಾರದಲ್ಲಿ ರಿಲ್ಯಾಕ್ಸ್ಗೋಸ್ಕರ ಒಂದು ದಿನ ಆಫ್ ಬೇಕೇ ಬೇಕು. ಅದನ್ನು ಕೂಡ ಕಿತ್ಕೊಂಡ್ರೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಪರ್ಸನಲ್ ಲೈಫ್ ಏನಾಗಬೇಕು ಅಂತ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳೇ ಹೇಳ್ಕೊಳ್ತಾರೆ. ಇದರ ಜೊತೆಗೆ ನಮ್ಮ ದೇಶದಲ್ಲೂ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗೋದಕ್ಕೆ ಕಾರಣ ಅಂತಂದರೆ ಹೆಂಡತಿಯರಿಗೆ ಗಂಡಂದರು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅನ್ನೋದು, ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಪ್ರೆಷರ್ ಅಂದ್ಕೊಂಡು ರೊಮ್ಯಾಂಟಿಕ್ ಆಗಿ ಇರ್ತಾ ಇಲ್ಲ ಅಂತಲೇ ಅದೆಷ್ಟೋ ಹೆಂಗಸರು ಗಂಡಂದಿರನ್ನು ಬಿಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಇಂತಹ ಕಂಡೀಷನ್ ಇರುವಾಗಲೇ ಗಂಡ ಲಕ್ಷ ತಂದು ಹಾಕೋಕ್ಕಾದ್ರೂ ಕೂಡ ಬೇಡ,
ಮನೆಯಲ್ಲಿ ನನಗೆ ಮಕ್ಕಳಿಗೆ ವಾರದಲ್ಲಿ ಒಂದು ದಿನ ಟೈಮ್ ಕೊಟ್ಟರೆ ಸಾಕು ಅಂತ ಹೇಳುವಂತಹ ಹೆಣ್ಮಕ್ಳು 70-90 ಗಂಟೆಗಳ ಕಾಲ ಕೆಲಸ ಅನ್ನುವಂತಹ ಉದ್ಯಮಿಗಳ ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.